ಇವತ್ತಿನ ದಿನ ಈ ತರ ಸರ್ವ ಸಮಾರಂಭ ಆಗ್ಬೇಕಾದ್ರೆ ನಮ್ಮ ಬಿ ಎಡ್ ನಾರಾಯಣಸ್ವಾಮಿ ಸರ್ ಅವರು ಒಂದ್ ದಿವಸ ನಾವೆಲ್ಲೋ ಅಲ್ಲಿ ಸೇರಿದಾಗ ಕುತ್ಕೊಂಡಾಗ ಅಲ್ಲಿ ಬೆಂಗಳೂರಲ್ಲಿ ಇದ್ವಿ. ಆಗ ಕೇಳಿದ್ರು, ಆಗ ಸರ್ ನಮ್ಮ ಮಕ್ಕಳಿಗೆ ಏನಾದ್ರು ಇದು ಮಾಡ್ಬೇಕು ಅಂತ. ಅವಾಗ ನಮ್ಗೆ ಒಂದು 2-3 ತಿಂಗಳಾಯ್ತು. ಆಗ ಹೇಳಿದ್ರು, ನಮ್ಮ ಮಕ್ಳು ಬರ್ತಡೇ ಬರ್ತದೆ ಸರ್, ಮಾರನೇ ದಿವಸ ನಾನು ಬರ್ತಡೇ ಕೊಡ್ತೀನಿ ಅಂತ. ನಿಜವಾಗ್ಲೂ ಅವರ ಅಷ್ಟು ಹೃದಯ. ಅವರು ಈ ಸಭೆ ಸಮಾರಂಭ ಬರೋದಿಲ್ಲ ಅಂತ ಹೇಳ್ಬಿಟ್ರು. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಸರ್, ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಮಕ್ಕಳಿಗೆ ಗೊತ್ತಾಗ್ಬೇಕು. ಆ ಮಕ್ಕಳು ನೀವು ಆ ಉನ್ನತ ಮಟ್ಟಕ್ಕೆ ಬರಬೇಕು. ಅದೇ ತರ ಮಕ್ಕಳು ಕೂಡ ಓದ್ಬೇಕು, ಅವ್ರು ಗೊತ್ತಾಗ್ಬೇಕು ಮಕ್ಕಳಿಗೆ ಅಂತ ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ನಾರಾಯಣಸ್ವಾಮಿ ಹೇಳೋದಕ್ಕೆ ಬಂದಿದ್ದಾರೆ. ಈ ಸಮಾರಂಭದ ಕಣ್ಮಣಿ ಆಗಿದ್ದ ನಮ್ಮ ಅಕ್ಷಯ ಸರ್ ಅವರೇ, ದೇವರಾಜ್ ಅವರೇ, ಹಾಗೂ ನಮ್ಮ ಸ್ನೇಹಿತರು ಬಿ ಎಡ್ ನಾರಾಯಣಸ್ವಾಮಿ ಅವರೇ, ಮತ್ತೆ JP ಸರ್ ಅವರೇ, ನಿಖಿಲ್ ಅವರೇ, ಪ್ರಶಾಂತ್ ಅವರೇ, ಎಲ್ಲ ನಮ್ಮ ಮೇಡಮ್ ಅವರೇ, ಪತ್ರಕರ್ತರೇ. ಇವತ್ತಿನ ದಿನ ಮನಸ್ಸಿರುತ್ತೆ, ದುಡ್ಡು ಜಾಸ್ತಿ ಇರುತ್ತೆ, ಆದ್ರೆ ಅವ್ರು ಕೊಡೋ ಮನಸ್ಸಿರೋದಿಲ್ಲ. ನಿಮ್ಗೆಲ್ಲ ಗೊತ್ತಿರಬೇಕು, ದುಡ್ಡು ಇದ್ರು ಕೂಡ ನಿಮ್ಮೂರಲ್ಲಿ ನೋಡಿರ್ತೀರ, ಒಳ್ಳೆ ದುಡ್ಡಿರ್ತಕ್ಕಂಥವ್ರು ದಾನ ಮಾಡೋ ಗುಣ ಇರೋದಿಲ್ಲ. ಆದ್ರೆ ದುಡ್ಡು ಮನಸ್ಸಿರ್ಬೇಕು, ಮಕ್ಕಳು ಕೊಡ್ಬೇಕು, ದಾನ ಕೊಡ್ಬೇಕು, ಯಾವುದೋ ಒಂದು ಇರ್ಬೇಕು. ಆ ತರನೇ ಮನಸ್ಸಿರ್ಬೇಕು. ಅಂತ ಮನಸ್ಸಿರ್ತಕ್ಕಂಥ ನಿಮ್ ಮಕ್ಕಳಿಗೆ ನೀವು ಏನ್ ಈ ವಿದ್ಯಾಸಂಸ್ಥೆ ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಬಡ ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು, ಹೆಚ್ಚಿನ ಮಕ್ಕಳು ಬಡ ಮಕ್ಕಳೇ ಇರೋದು. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಬಾಂಗ್ಲಾ ಸ್ಕೂಲಲ್ಲಿ. ಕೈ ಎಷ್ಟು ಜನ ಇದಾರೆ ಬಾಂಗ್ಲಾ ಸ್ಕೂಲ್ ಇರೋದು? ಇದೆಲ್ಲ ನೀವಿದ್ದೀರಾ, ಎಲ್ಲ ಬಡ ಮಕ್ಕಳೇ, ನನಗೆ ಗೊತ್ತು. ಆದ್ರಿಂದ ನೀವು ಅಷ್ಟೇ ಮಕ್ಕಳು, ಇವ್ರು ಏನ್ ಶ್ರಮ ಪಡ್ತಾರೆ ಟೀಚರ್ಸು, ಸುಮ್ನೆ ಬರೋದಿಲ್ಲ. ಕೊಡ್ಬೇಕಾದ್ರೆ ಅಲ್ಲಿ 4-5 ಸಲ ಹೋಗಿ ತಗೋಬರೋ ಭಾರಿ ಕಷ್ಟ. ಏನಾದ್ರೂ ಒಂದು ಈ ಕೊಠಡಿಗಳು ದಾನಿ ಕೊಟ್ಟಿದ್ದಾರೆ, ಆ ಕೊಡ್ಬೇಕಾದ್ರೆ ರಮೇಶ್ ಅವರು ಈ ಏನು ಆಡಳಿತ ಮಂಡಳಿ ಅವ್ರ ಹತ್ರ ಕಲೆಕ್ಟ್ ಮಾಡಿ ತಗೋಬೇಕಾದ್ರೆ ಭಾರಿ ಕಷ್ಟ. ನೀವು ಮಕ್ಕಳಷ್ಟೇ ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕು. ಈಗ ಇಲ್ಲಿ ಓದಿರ್ತಕ್ಕಂಥ ತಹಸೀಲ್ದಾರ್ ಗೀತಾ ಮೇಡಮ್ ಅವ್ರು ಇಲ್ಲಿಂದ ಓದಿರೋದು ನಿಮ್ಗೆಲ್ಲರಿಗೂ ಗೊತ್ತು. ಬಾಳಲ್ಲಿ ತಹಸೀಲ್ದಾರ್ ನಿಮ್ಗೆಲ್ಲರೂ ಕೂಡ ಮಾತಾಡಿದ್ದಾರೆ. IAS ಆಫೀಸರ್ಸ್ ಆಗಿದ್ದಾರೆ. ಅದೇ ಒಳ್ಳೆ ವಿದ್ಯಾವಂತರಾಗ್ರಿ, ಡಾಕ್ಟ್ರು, ಇಂಜಿನಿಯರು, ಒಳ್ಳೆ ವಿದ್ಯಾವಂತರಾದ್ರೆ ನೀವು ಒಂದು ಹೆಣ್ಮಕ್ಳು ಒಂದು ವಿದ್ಯಾವಂತರಾದ್ರೆ ಆ ಕುಟುಂಬನೇ ಇದಾಗತ್ತೆ. ಯಾಕಂದ್ರೆ ನೀವು ಹೆಚ್ಚಾಗಿ ಮನೆಯಲ್ಲಿ ಎಲ್ಲ ಕೂಡ ಒಡನಾಟ ಮಕ್ಕಳನ್ನ ನೋಡ್ಕೊಂಡಿರ್ತಕ್ಕಂಥ ಮಕ್ಕಳು, ಏನು ಸ್ತ್ರೀ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನಿರ್ತಕ್ಕಂಥ ಪವಿತ್ರವಾದ ಇದು. ಆದ್ರಿಂದ ನೀವು ಚೆನ್ನಾಗಿ ಓದ್ಬೇಕು, ಒಳ್ಳೆ ವಿದ್ಯಾಭ್ಯಾಸ ಪಡೆದು ಮತ್ತೆ ನೀವು ಇದೇ ತರ ಕೂಡ ಸಂಪಾದನೆ ಮಾಡಿ ಬಡ ಮಕ್ಕಳಿಗೆ ದಾನ ಮಾಡ್ಬೇಕು ಅಂತ ಹೇಳ್ತಾ, ಒಳ್ಳೆ ವಿದ್ಯಾಭ್ಯಾಸ ಪಡಬೇಕು ಅಂತ ಹೇಳ್ತಾ ಇಲ್ಲಿ ನನ್ನನ್ನು ಕರೆಸಿ 2 ಮಾತಾಡಲು ಅವಕಾಶ ಕೊಡೋ ಎಲ್ರಿಗೂ ಒಂದು ಸ್ಥಾನ ಮಾತಾ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತು.